ಚಿನ್ನದ ಬಾತುಕೋಳಿ ಮೊಟ್ಟೆ. ಬಹಳ ವರ್ಷಗಳ ಹಿಂದೆ ಒಂದೂರಲ್ಲಿ ಆಲಿ ಎಂಬ ಹೆಸರಿನ ಬಡ ಯುವಕನೊಬ್ಬ ಇರುತ್ತಿದ್ದ. ಅವನ ತಂದೆ ತಾಯಿ ಅವನು ಚಿಕ್ಕವನಾಗಿರುವಾಗಲೇ ಒಂದು ದುರಂತದಲ್ಲಿ ತೀರು ಹೋಗಿದ್ದರು. ಹಾಗಾಗಿ ಅವನಿಗೆ ಸಂಬಂಧಿಕರು ಯಾರೂ ಇರಲಿಲ್ಲ. ಅವನ ಬಳಿ ಒಂದು ಚಿಕ್ಕ ಮನೆ ಹಾಗೂ ಒಂದು ಕೋಳಿ ಇತ್ತು. ಅವನು ಹಗಲೆಲ್ಲ ದುಡಿದು ಬಂದ ಹಣದಲ್ಲಿ ಜೀವನ ನಡೆಸುತ್ತಿದ್ದ. ಅವನಿಗೆ ಕೆಲಸ ಸಿಗದಿದ್ದಾಗ ತನ್ನ ಕೋಳಿಯ ಮೊಟ್ಟೆ ಬೇಯಿಸಿ ತಿಂದು ನೀರು ಕುಡಿದು ಮಲಗುತ್ತಿದ್ದ. ಆಲಿಯ ಪಕ್ಕದ ಮನೆಯಲ್ಲಿ ಭಾಷಾ ಹೆಸರಿನ ಯುವಕ ಇರುತ್ತಿದ್ದ. ಭಾಷಾ ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ. ಯಾರಾದರೂ ಚೆನ್ನಾಗಿದ್ದರೆ ಅವನಿಂದ ಸಹಿಸಲಾಗುತ್ತಿರಲಿಲ್ಲ. ಆಲಿಯ ಬಳಿ ಕೆಲಸ ಇದ್ದರೂ ಇರದೇ ಇದ್ದರೂ ಖುಷಿಯಾಗಿರೋದನ್ನು ಕಂಡು ಭಾಷಾಗೆ ಸಹಿಸಲು ಆಗುತ್ತಿರಲಿಲ್ಲ. ಆಲಿಯ ಕೋಳಿ ಚೆನ್ನಾಗಿರೋದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದ. ಒಂದು ದಿನ ಆಲಿ ಕೆಲಸಕ್ಕೆ ಹೋದ ಸಮಯದಲ್ಲಿ ಭಾಷಾ ಆ ಕೋಳಿಯನ್ನು ಕದ್ದು ಬೇಯಿಸಿ ತಿಂದು ಬಿಟ್ಟ. ಮನೆಗೆ ವಾಪಸ್ ಬಂದ ಆಲಿಗೆ ತನ್ನ ಕೋಳಿ ಕಾಣಿಸಲಿಲ್ಲ. ಬದಲಾಗಿ ಭಾಷಾನ ಮನೆ ಹತ್ತಿರ ಕೋಳಿಯ ಪುಕ್ಕಗಳನ್ನು ನೋಡಿದ. ಆಲಿಗೆ ಭಾಷನ ಮೇಲೆ ಸಂಶಯ ಬಂತು. ಆಗ ಆಲಿ ಭಾಷನ ಹತ್ರ ಹೋಗಿ ಹೀಗೆ ಕೇಳಿದ. ಭಾಷಾ, ನನ್ನ ಕೋಳಿ ಎಲ್ಲಿದೆ? ನನಗೇನು ಗೊತ್ತು? ನನ್ನ ಬೆಕ್ಕು ಒಂದು ಕೋಳಿಯನ್ನು ಹಿಡಿದು ತಂದಿತ್ತು. ನಾನು ಉಳಿಸಲು ಪ್ರಯತ್ನ ಪಟ್ಟೆ, ಆದರೆ ಕೋಳಿ ಸತ್ತೋಯ್ತು. ಅದಕ್ಕೆ ನಾನು ಆ ಕೋಳಿಯನ್ನು ಬೇಯಿಸಿ ತಿಂದೆ. ಅದು ನಿನ್ನ ಕೋಳಿ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಕೋಳಿ ನನಗೆ ಕೊಟ್ಟರೆ ಸರಿ, ಇಲ್ಲವಾದರೆ ನಾನು ನ್ಯಾಯಾಧಿಕಾರಿಗಳ ಹತ್ರ ಹೋಗುವೆ. ಇದನ್ನ ಕೇಳಿದ ಭಾಷಾ ಹೆದರಿ ಹೋದ. ಯಾಕೆಂದರೆ ನ್ಯಾಯಾಧಿಕಾರಿ ಯಾವಾಗಲೂ ಸರಿಯಾದ ನ್ಯಾಯವನ್ನೇ ಮಾಡುತ್ತಿದ್ದರು. ಅದರಿಂದ ಭಾಷಾ ತನಗೆ ಶಿಕ್ಷೆಯೂ ಆಗಬಹುದೆಂದು ಊಹಿಸಿ ಆಲಿಗೆ ಒಂದು ಬಾತುಕೋಳಿಯನ್ನು ಕೊಟ್ಟ. ನಿನ್ನ ಕೋಳಿಯ ಬದಲಾಗಿ ಈ ಬಾತುಕೋಳಿಯನ್ನು ತಗೋ. ಆಲಿ ತುಂಬಾ ದುಃಖದಿಂದ ತನ್ನ ಕೋಳಿಯ ಬದಲಾಗಿ ಬಾತುಕೋಳಿಯನ್ನು ತೆಗೆದುಕೊಂಡು ಮನೆಗೆ ಹೋದ. ಕೆಲವು ದಿನಗಳ ನಂತರ ಆ ಬಾತುಕೋಳಿ ಮೊಟ್ಟೆ ಇಡಲು ಶುರು ಮಾಡಿತು. ಒಂದು ದಿನ ಜೋರಾದ ಮಳೆ ಸುರಿಯುತ್ತಿದ್ದಾಗ ಫಕೀರನೊಬ್ಬ ಭಾಷನ ಮನೆಯ ಕಡೆ ನಡೆದುಕೊಂಡು ಬಂದ. ಯಾರ್ರೀ ಅದು? ಇಷ್ಟೊತ್ತಲ್ಲಿ ಈ ಮಳೆಯಲ್ಲಿ ಬಾಗಿಲು ಬಾರಿಸಿರುವುದು? ನಾನು ಮಲಗಿದ್ದೇನೆ, ಹೋಗಿರಿ ಇಲ್ಲಿಂದ. ಹಾಗೆಂದು ಭಾಷಾ ಬೈದು ಮತ್ತೆ ಮಲಗಿಕೊಂಡ. ಆ ಫಕೀರ ಆಲಿಯ ಮನೆಗೆ ಹೋಗಿ ಬಾಗಿಲು ತಟ್ಟಿದ. ಆಲಿ ಬಾಗಿಲು ತೆರೆದು ನೋಡಿದಾಗ ಫಕೀರನೊಬ್ಬ ಮಳೆಯಲ್ಲಿ ನೆನೆದು ಚಳಿಯಿಂದ ನಡುಗುತ್ತಿದ್ದ. ಆಲಿ ಆತನನ್ನು ಒಳಗೆ ಕರೆದುಕೊಂಡು ಬಂದು ಒಂದು ಕಂಬಳಿಯನ್ನು ಕೊಟ್ಟು ನಂತರ ಬಾತುಕೋಳಿಯ ಮೊಟ್ಟೆಯನ್ನು ಬೇಯಿಸಿ ತಿನ್ನಲು ಕೊಟ್ಟ. ಬಾತುಕೋಳಿಯ ಮೊಟ್ಟೆ ತುಂಬಾ ಚೆನ್ನಾಗಿದೆ. ಆ ಬಾತುಕೋಳಿಯಲ್ಲಿ? ಆಲಿ ಬುಟ್ಟಿ ಒಳಗಿದ್ದ ಬಾತುಕೋಳಿಯನ್ನು ಫಕೀರನಿಗೆ ಕೊಟ್ಟ. ಈ ಬಾತುಕೋಳಿಯಿಂದ ನಿನಗೆ ಒಳ್ಳೇದಾಗುತ್ತೆ ಎಂದು ಹೇಳಿ ಬಾತುಕೋಳಿಯನ್ನು ನೇವರಿಸಿ ಮಳೆ ನಿಲ್ಲುತ್ತಿದ್ದಂತೆ ಅಲ್ಲಿಂದ ಹೊರಟು ಹೋದ. ಮರುದಿನದಿಂದಲೇ ಬಾತುಕೋಳಿ ಸಾಮಾನ್ಯ ಮೊಟ್ಟೆ ಬದಲಾಗಿ ಚಿನ್ನದ ಮೊಟ್ಟೆ ಕೊಡಲಾರಂಭಿಸಿತು. ಚಿನ್ನದ ಮೊಟ್ಟೆಯನ್ನು ನೋಡಿ ಆಲಿ ತುಂಬಾ ಖುಷಿಯಾದ. ಅದರಿಂದ ತುಂಬಾ ಹಣ ಬಂತು. ಬಂದ ಹಣದಿಂದ ದಾನ ಧರ್ಮ ಮಾಡುತ್ತಿದ್ದ. ಹಣವಂತನಾದರೂ ಆಲಿ ಸಾಮಾನ್ಯ ಮನುಷ್ಯನಂತೆ ಜೀವನ ನಡೆಸುತ್ತಿದ್ದ. ಭಾಷಾಗೆ ಆಲಿಯನ್ನು ನೋಡಿ ಸಂದೇಹ ಬಂದರೂ ವಿಷಯವೇನೆಂದು ಗೊತ್ತಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಆಲಿ ಹೇಗೆ ಇಷ್ಟೊಂದು ಧನವಂತನಾದ? ಅದಕ್ಕಾಗಿ ಭಾಷಾ ಆಲಿಯ ಮೇಲೆ ಒಂದು ಕಣ್ಣಿಟ್ಟಿದ್ದ. ಆಲಿ ಬುಟ್ಟಿಯನ್ನು ತೆಗೆದು ಚಿನ್ನದ ಮೊಟ್ಟೆಯನ್ನು ಎತ್ತಿಕೊಂಡಿದ್ದನ್ನು ನೋಡಿ ಭಾಷಾ ಹೊಟ್ಟೆ ಉರಿದುಕೊಂಡ. ಇದೇನಿದು? ಆ ಚಿನ್ನದ ಮೊಟ್ಟೆ ನಾನು ಕೊಟ್ಟಿರುವ ಬಾತುಕೋಳಿಯದು ಎಂದುಕೊಂಡು ಅವನಿಗೆ ತುಂಬಾ ಕೋಪ ಬಂತು. ನಂತರ ಅವನು ಆಲಿಗೆ ತನ್ನ ಬಾತುಕೋಳಿಯನ್ನು ವಾಪಸ್ ಕೇಳಿದಾಗ ಆಲಿ ಕೊಡಲು ನಿರಾಕರಿಸಿದ. ಆಮೇಲೆ ಅವನು ತನ್ನ ಸ್ನೇಹಿತರೊಂದಿಗೆ ನ್ಯಾಯಾಧಿಕಾರಿಗಳು ಹತ್ತಿರ ಹೋದ. ನ್ಯಾಯಾಧಿಕಾರಿಗಳೇ, ನನ್ನ ಮನೆಯ ಪಕ್ಕದ ಆಲಿಗೆ ನನ್ನ ಬಾತುಕೋಳಿಯ ಮೇಲೆ ಕಣ್ಣಿತ್ತು. ಬಾತುಕೋಳಿ ಕಾಣಿಸದಿದ್ದಾಗ ಯಾವುದೋ ಬೆಕ್ಕು ಎತ್ತುಕೊಂಡು ಹೋಗಿರಬಹುದು ಎಂದುಕೊಂಡಿದ್ದೆ. ಆದರೆ ಯಾವಾಗಲೂ ಆಲಿಯೇ ಅದನ್ನು ಕದಿಯುತ್ತಿದ್ದ. ನಿನ್ನೆ ರಾತ್ರಿ ಇವರಿಬ್ಬರ ಕಣ್ಣೆದುರಿಗೆ ಆಲಿ ನನ್ನ ಬಾತುಕೋಳಿಯನ್ನು ಕದ್ದಿದ್ದಾನೆ. ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ದಯಮಾಡಿ ನನ್ನ ಬಾತುಕೋಳಿಯನ್ನು ನನಗೆ ಕೊಡಿಸಿ. ನ್ಯಾಯಾಧಿಕಾರಿ ಒಬ್ಬ ಸೈನಿಕನನ್ನು ಕಳಿಸಿ ಆಲಿ ಹಾಗೂ ಬಾತುಕೋಳಿಯನ್ನು ತರಲು ಹೇಳಿದ. ನೀನು ನಿನ್ನೆ ರಾತ್ರಿ ಭಾಷನ ಬಾತುಕೋಳಿಯನ್ನು ಕದ್ದಿದ್ದೆ ಅಂತ ಆರೋಪ ನಿನ್ನ ಮೇಲೆ ಇದೆ. ಭಾಷಾಗೆ ಚಿನ್ನದ ಮೊಟ್ಟೆ ಬಗ್ಗೆ ಗೊತ್ತಾಗಿದೆ ಅಂತ ಆಲಿಗೆ ಭಾಸವಾಯಿತು. ನ್ಯಾಯಾಧಿಕಾರಿಗಳೇ, ಈ ಬಾತುಕೋಳಿ ಇತನದೇ. ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ. ಕೆಲವು ದಿನಗಳ ಹಿಂದೆ
ನನ್ನ ಕೋಳಿಯನ್ನು ಇವರು ತಿಂದಿದ್ರಿಂದ ಕೋಳಿಯ ಬದಲಾಗಿ ಬಾತುಕೋಳಿಯನ್ನು ನನಗೆ ಕೊಟ್ಟಿದ್ದಾರೆ. ಇವನು ಸುಳ್ಳು ಹೇಳುತ್ತಿದ್ದಾನೆ. ನಿನ್ನೆ ರಾತ್ರಿ ಇವನು ಬಾತುಕೋಳಿ ಕದಿಯುವುದನ್ನ ಇವರಿಬ್ರು ನೋಡಿದ್ದಾರೆ ಸಾಹೇಬ್ರೆ. ಇವನೊಬ್ಬ ಕಳ್ಳ. ಇಂದು ರಾತ್ರಿ ಬಾತುಕೋಳಿಯನ್ನು ಇಲ್ಲೇ ಬಿಟ್ಟು ಹೋಗಿ ಬೆಳಗ್ಗೆ ಬನ್ನಿ, ನಾನು ನ್ಯಾಯ ಮಾಡುತ್ತೇನೆ ಎಂದು ಹೇಳಿ ಬಾಷಾ ಹಾಗೂ ಆಲಿಗೆ ಹೋಗಲು ಹೇಳಿದ. ಮರುದಿನ ಬಾತುಕೋಳಿ ಎಂದಿನಂತೆ ಚಿನ್ನದ ಮೊಟ್ಟೆ ಇಟ್ಟಿತ್ತು. ಇದನ್ನು ನೋಡಿದ ನ್ಯಾಯಾಧಿಕಾರಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಆದರೆ ಈ ವಿಷಯ ಬಾಷಾಗೆ ಗೊತ್ತಿದೆಯೋ ಇಲ್ಲವೋ ಎಂದು ತಿಳಿಯಲು ನ್ಯಾಯಾಧಿಕಾರಿ ಯೋಚಿಸಿದ. ಮರುದಿನ ಬೆಳಗ್ಗೆ ಬಾಷಾ ಹಾಗೂ ಆಲಿ ಬಂದಾಗ ನ್ಯಾಯಾಧಿಕಾರಿ ಒಂದು ಸಾಮಾನ್ಯ ಮೊಟ್ಟೆಯನ್ನು ತೋರಿಸಿ, ಈ ಬಾತುಕೋಳಿ ದೊಡ್ಡ ಮೊಟ್ಟೆ ಕೊಡುತ್ತದೆ ಎಂದು ನೀವಿಬ್ರು ಜಗಳ ಮಾಡಿಕೊಂಡು ನನ್ನ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀರಲ್ವಾ? ಅಲ್ಲಿ ನೀನ್ ಹೇಳು, ಏನಾಗಿದೆ ಎಂದು. ಇಲ್ಲ ಸಾಹೇಬ್ರೆ, ಅದು ಸಾಧಾರಣ ಮೊಟ್ಟೆಯನ್ನು ಕೊಡುವುದಿಲ್ಲ. ದಿನ ನನಗೆ ಚಿನ್ನದ ಮೊಟ್ಟೆಯನ್ನು ಕೊಡುತ್ತದೆ. ಇದೇನು ಹೇಳುತ್ತಿದ್ದಾನೆ? ಯಾವುದಾದ್ರೂ ಬಾತುಕೋಳಿ ಚಿನ್ನದ ಮೊಟ್ಟೆ ಕೊಡುತ್ತಾ? ನೀನು ನಿಜ ಹೇಳುತ್ತಿದ್ದೀಯಾ? ಅದಕ್ಕೆ ಬಾತುಕೋಳಿಯನ್ನು ನೀನೇ ವಾಪಸ್ ತೆಗೆದುಕೋ ಎಂದು ನ್ಯಾಯಾಧಿಕಾರಿ ಒಂದು ಸಾಮಾನ್ಯವಾದ ಕೋಳಿಯನ್ನು ಬಾಷಾಗೆ ಕೊಟ್ಟು ಕಳಿಸಿದ. ತನಗೆ ನ್ಯಾಯ ಸಿಗಲಿಲ್ಲವೆಂದು ಆಲಿ ದುಃಖದಿಂದ ಇದ್ದ. ಚಿಂತೆ ಮಾಡಬೇಡ, ನಿನ್ನ ಬಾತುಕೋಳಿ ನನ್ನ ಬಳಿಯೇ ಇದೆ. ಅದು ಹೇಗೆ ಚಿನ್ನದ ಮೊಟ್ಟೆ ಕೊಡುತ್ತೆ ಎಂದು ಹೇಳು. ಆಲಿ ಫಕೀರನ ವಿಷಯವನ್ನೆಲ್ಲ ಹೇಳಿದ. ಇದನ್ನು ಕೇಳಿ ನ್ಯಾಯಾಧಿಕಾರಿಗೆ ಆಶ್ಚರ್ಯವಾಯಿತು. ಆಲಿಗೆ ಅವನ ಬಾತುಕೋಳಿಯನ್ನು ಕೊಟ್ಟು ಕಳಿಸಿದರು. ಬಾಷಾನ ಬಾತುಕೋಳಿ ಸಾಮಾನ್ಯ ಮೊಟ್ಟೆ ಕೊಡುತ್ತಿತ್ತು. ಬಾಷಾ ತೆಪ್ಪಗಾದ. ಅದಕ್ಕೆ ಹೇಳೋದು, ಒಳ್ಳೆಯದನ್ನು ಬಯಸಿದವರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದನ್ನು ಬಯಸಿದವರಿಗೆ ಕೆಟ್ಟದಾಗುತ್ತೆ.